ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶನಿವಾರದ ಮಿನಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ಟೊಮೊಟೊ ರೈಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆನೇ ರೆಡಿ ಆಗ್ತಾ ಇದೆ. ಸೊ ಇವಾಗ ಆಲ್ರೆಡಿ ಸಮಯ 7 ಗಂಟೆ 7:30 ಹತ್ತತ್ರ ಆಗಿದೆ. ನಾನು ಆಲ್ರೆಡಿ ಸ್ನಾನ ಎಲ್ಲ ಮಾಡಿಕೊಂಡು, ಇವತ್ತು ಪೂಜೆ ಸಾಮಾನ್ಯವಾಗಿ ಏನಿರಲ್ಲ. ಸೊ ಹಾಗಾಗಿ ಇನ್ನೇನು ನನಗೆ ತಿಂಡಿ ಕೆಲಸ ಮತ್ತು ಮಕ್ಕಳು ರೆಡಿ ಮಾಡಿ ಇನ್ನೇನು ಕೆಲಸ ಇರುತ್ತೆ ಮತ್ತೆ ಬೇಗ ಬೇಗ ಮಾಡಿಕೊಂಡು ಹೊರಡೋದು ಅಷ್ಟೇ. ಸೊ ಹಾಗಾಗಿ ಟೊಮೊಟೊ ರೈಸು ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಹಣ್ಣಾಗಿರೋ ಟೊಮೊಟೊ ಜೊತೆಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿನ ಕಟ್ ಮಾಡಿ ಸಣ್ಣಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ರೈಸ್ನ ಆಲ್ರೆಡಿ ಕೂಗಿಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಜೊತೆಗೆ ಸಾಸಿವೆ ಕಡಲೆಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನಿವತ್ತು ಕಡಲೆ ಬೀಜ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಟೊಮೊಟೊ ಹಾಕ್ಬಿಟ್ಟು ಕಡಲೆ ಬೀಜ ಹಾಕಿದ್ರೆ ಅದು ಮೆತ್ತೆ ಹಾಕ್ಬಿಡುತ್ತೆ. ಸೊ ಹಾಗಾಗಿ ಹಾಕ್ಕೊಂಡಿಲ್ಲ. ಇವಾಗ ಈರುಳ್ಳಿನ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಜೊತೆಗೆ ಸ್ವಲ್ಪ ಹಿಂಗನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕಿದ ನಂತರ ಜೊತೆಗೆ ಉಪ್ಪು ಹಾಕ್ಕೊಳ್ತೀನಿ, ಯಾಕಂದರೆ ಟೊಮೊಟೊ ಉಪ್ಪು ಹಾಕಿದ ಮೇಲೆ ಬೇಗ ಸಾಫ್ಟ್ ಆಗುತ್ತೆ ಅಂತ. ಇವಾಗ ಟೊಮೊಟೊನ ಹಾಕಾಯಿತು. ಎಣ್ಣೆಯಲ್ಲಿ ಇದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಅದು ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಮಕ್ಕಳಿಬ್ರಿಗೂ ಸ್ನಾನ ಆಯಿತು. ಸೊ ಇವಾಗ ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶನಿವಾರ, ಸೊ ನನಗೂ ಕೂಡ ಆಫೀಸ್ಗೆ ಬೇಗ ಹೊರಡೋದಿರುತ್ತೆ. ಜೊತೆಗೆ ಎಂಗೇಜ್ಮೆಂಟು ನಮ್ಮದು ಸಿಸ್ಟರ್ದು ಬೇಗ ಹತ್ತಿರ ಇರೋದ್ರಿಂದ ಸಮಯ ಸ್ವಲ್ಪ ಕಡಿಮೆನೇ ಇದೆ. ಸೊ ಆಫೀಸು ಕೆಲಸ ಮತ್ತು ಎಂಗೇಜ್ಮೆಂಟ್ಗೆ ಪ್ರಿಪ್ರೇಷನ್ಸ್ ಎಲ್ಲ, ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಕೆಲಸಗಳ ಜೊತೆಗೆ ಮತ್ತು ನಮ್ಮ ಎಂಗೇಜ್ಮೆಂಟು ಅಂದರೆ ನಮ್ಮ ಸಿಸ್ಟರ್ ಎಂಗೇಜ್ಮೆಂಟು ದಿನ ಕೂಡ ಹತ್ತಿರ ಬರ್ತಾ ಇದೆ. ಅದರದ್ದು ಪ್ರಿಪ್ರೇಷನ್ಸು ಕೂಡ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಫೀಸಿಗೆ ಹೋಗಿ ಮತ್ತೆ ರಿಟರ್ನ್ ಬಂದು ಇವತ್ತು ಎಲ್ಲರನ್ನೂ ಸ್ವಲ್ಪ ಇನ್ವೈಟ್ ಮಾಡೋದಿದೆ. ಜೊತೆಗೆ ರೇಷನ್ ತೊಗೊಬರೋದಿತ್ತು. ಸೊ ಹಾಗಾಗಿ ಇವತ್ತು ಸಮಿತ ಕೂಡ ಬೇಗ ರೆಡಿ ಆಗಿದ್ಲು. ನಾನು ಕೂಡ ಅವಳಿಗೆ ರೆಡಿ ಮಾಡಿ ಅವರಿಬ್ಬರನ್ನ ಕಳಿಸಿ ಮುದ್ದಾಗಿ ನನ್ನ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ತಾರೆ. ಇವಾಗ ರೈಸು ರೆಡಿ ಆಗ್ತಾ ಇದೆ. ಟೊಮೊಟೊ ರೈಸ್ ಇನ್ನು ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅಷ್ಟು ಬೇಗ ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಬೇಗ ಕಲಸಿಟ್ಕೊಂಡ್ಬಿಟ್ಟು ಬಾಕ್ಸ್ಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಕ್ವಿಕ್ಕಾಗಿ ರೆಸಿಪಿ